ಚುನಾವಣಾ ಸಮಯದಲ್ಲಿ ಒಂದಷ್ಟು ಭರವಸೆಗಳನ್ನು ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದೇವೆ. ಅದರಲ್ಲಿ ಕೊಟ್ಟಿರುವಂಥ ಮುಖ್ಯ ಭರವಸೆಗಳು ಏನಂತ ಹೇಳಿದರೆ, ನಾವು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತೇವೆ, ಪುತ್ತೂರಿನಲ್ಲಿರುವಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತೇವೆ ಅನ್ನುವ ಭರವಸೆಯನ್ನು ನಾವು ಜನರಿಗೆ ವಾಗ್ದಾನ ಮಾಡಿದ್ದೀವಿ. ಅದೇ ಪ್ರಕಾರ ಸುಮಾರು 2 ವರ್ಷಗಳ ಸಮಯದಿಂದ ನಿರಂತರ ಯಾವತ್ತೂ ಶಾಸಕನಾದ ನಂತರ ನಾವು ಮತ್ತು ನಮ್ಮ ಪ್ರಮುಖರು ಎಲ್ಲ ಸೇರಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೀವಿ. ಕಳೆದ ಒಂದೂವರೆ ವರ್ಷದಲ್ಲಿ ನಾವು ಬೇಕಾದಷ್ಟು ಟೀಕೆ ಟಿಪ್ಪಣಿಗಳನ್ನು ಬೇರೆ ಬೇರೆ ಪಕ್ಷದಿಂದ ಜನಸಾಮಾನ್ಯರಿಂದ ನಾವು ಕೇಳಿದ್ದೇವೆ. ಅದು ನಿರಂತರ 1 ವರ್ಷದ ಪ್ರಯತ್ನದ ನಂತರ 2 ವರ್ಷದ ಬಜೆಟಿನಲ್ಲಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಯಾಗಿರುವಂಥ DK ಶಿವಕುಮಾರ್ ಅವರ ನಾವು ಅವರ ಹತ್ರ ಏನು ಬೇಡಿಕೆಯನ್ನು ಇಟ್ಟಿದ್ದೀವಿ, ಅದಕ್ಕೆ ಅವರು ಪೂರಕವಾಗಿ ಸ್ಪಂದಿಸಿ ಕಳೆದ ವರ್ಷದ ಬಜೆಟಿನಲ್ಲಿ ನಮಗೆ ಪುತ್ತೂರಿಗೆ ಇರುವಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಆರಂಭ ಮಾಡುವುದಾಗಿ ಬಜೆಟಿನಲ್ಲಿ ಕಳೆದ ವರ್ಷದ ಆಯವ್ಯಯದಲ್ಲಿ ಅದನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಆಗಲೇ ವಿರೋಧ ಪಕ್ಷದವರು ನಮ್ಮನ್ನು ತಮಾಷೆಗೆ ತಗೊಂಡ್ರು. ಅಶೋಕ್ ರೈ ಅವರು ನಾವು ಏನು ವಿಧಾನಸೌಧದ ಎದುರಲ್ಲಿ ನಾವು ಎಲ್ಲ ಸೇರಿ ಆ ಒಂದು ಸಂತೋಷವನ್ನು ನಾವು ಆನಂದಿಸಿ ನಾವು ಅದನ್ನು ಆಚರಣೆ ಮಾಡಿದ್ದೀವಿ. ಆಗ ವಿರೋಧ ಪಕ್ಷದವರು ಮತ್ತು ಏನು ಅದು ಅಸಾಧ್ಯ ಅಂತ ಹೇಳುವವರು ಯಾರಿದ್ದಾರೆ ಅವರು ನಮ್ಮನ್ನು ತಮಾಷೆಗೀಡು ಮಾಡಿದ್ರು. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಬರುವುದಿಲ್ಲ, ಅದು ಬರೀ ಪುಸ್ತಕದಲ್ಲಿ ಮಾತ್ರ ಬಂದಿದೆ, ಅದು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಮಾಧ್ಯಮದ ಮೂಲಕ ಹೇಳುವಂಥ ಕೆಲಸವನ್ನು ಮಾಡಿದರು. ಅಧಿವೇಶನದಲ್ಲೂ ಕೂಡ ಹೇಳುವಂಥ ವಿಚಾರವನ್ನು ಮಾಡಿದರು. ಆದರೆ ನಾವು ನಿರಂತರ ನಮ್ಮ ಪ್ರಯತ್ನಗಳನ್ನು ಬಿಡಲಿಲ್ಲ, ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ನಾವು ನಂಬಿರುವಂಥ ನಮ್ಮ ಧರ್ಮದ ದೇವರ ಹತ್ರ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ವಿ. ಇವತ್ತು ಕೂಡ ನಾನು ನಂಬಿರುವಂಥ ಹಿಂದೂ ಧರ್ಮದ ದೇವರಾಗಿರುವಂಥ ಮಹಿಷಮರ್ದಿನಿ ಮಹಾಲಿಂಗೇಶ್ವರ ದೇವರ ಹತ್ರ ಹೋಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಸೇವೆಯನ್ನು ಸಲ್ಲಿಸಿ, ಅದೇ ಕೂಡ ಪುತ್ತೂರಿನ ಮಸೀದಿಗೆ ಹೋಗಿ, ಅದೇ ರೀತಿ ಅಲ್ಲಿಂದ ಚರ್ಚಿಗೆ ಹೋಗಿ ಎಲ್ಲ ಧರ್ಮದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಇಲ್ಲಿ ಬಂದಿದ್ದೇವೆ. ಆನಂತರ ಬಜೆಟಿನಲ್ಲಿ ಘೋಷಣೆ ಆದ ನಂತರ ಕಳೆದ ಸಲ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ನಮ್ಮ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಪುತ್ತೂರಿಗೆ ಬಂದಾಗ, ಇಲ್ಲ ಪುತ್ತೂರಿನಲ್ಲೇ ನಾವು ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ, ಆಸ್ಪತ್ರೆಯನ್ನು ಮಾಡ್ತೇವೆ, ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದರು. ಆಗ ನನ್ನ ಹತ್ರನೂ ತುಂಬ ಜನ ನನ್ನ ಹತ್ರ ಹೇಳಿದರು, ಅಶೋಕ ರೈಗಳೇ ನೀವು ಮೆಡಿಕಲ್ ಕಾಲೇಜ್ ವಿಚಾರವನ್ನು ಬಿಡಿ, ಯಾಕಂದರೆ ಅದು ಆಗೋದಿಲ್ಲ. ಅದೇನಾದರೂ ಆಗೋದಿದ್ದರೆ ಬರೀ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಆಗ್ತದೆ ಹೊರತು ತಾಲೂಕು ಮಟ್ಟದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಪ್ರಯತ್ನವನ್ನು ಬಿಡಿ, ಇದು ಆಗೋದಿಲ್ಲ. ನೀವು ಎಲ್ಲಿಯೂ ಭಾಷಣದಲ್ಲಿ ಅದನ್ನು ಹೇಳುವಂಥ ಪ್ರಯತ್ನಕ್ಕೆ ಇನ್ನು ಮುಂದೆ ಹೋಗಬೇಡಿ, ಜನ ಮುಂದೆ ನಿಮ್ಮನ್ನು ಟ್ರೋಲ್ ಮಾಡ್ತಾರೆ, ಹೀಯಾಳಿಸ್ತಾರೆ ಅನ್ನೋ ವಿಚಾರವನ್ನು ನಮ್ಮ ಪಕ್ಷದವರು ಬೇರೆ ಪಕ್ಷದವರು ಕೂಡ ಅದನ್ನು ಹೇಳುವಂಥ ಕೆಲಸವನ್ನು ಮಾಡಿದರು. ಯಾವತ್ತು ಮುಖ್ಯಮಂತ್ರಿಯವರು ಬಂದು ಇವತ್ತು ಪುತ್ತೂರಿನಲ್ಲೇ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಅಂತ ಹೇಳಿದರು, ನಮಗೆ ಅಧಿಕೃತವಾದ ಆದೇಶ ಬರುವವರೆಗೆ ನಮ್ಮ ಮನಸ್ಸಿನಲ್ಲಿ ಗೊಂದಲಗಳಿತ್ತು. ಮೊನ್ನೆ 27ನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಆದೇಶವನ್ನು ಹೊರಡಿಸಿ ನಾವು 3 ಬೇಡಿಕೆಯನ್ನು ಮುಖ್ಯಮಂತ್ರಿಯವರಿಗೆ ಸರ್ಕಾರದ ಮುಂದಿಟ್ಟಿದ್ದೆವು. ಬೇಡಿಕೆ ನಂಬರ್ 1, ಈಗಿರುವಂಥ ಆಸ್ಪತ್ರೆಯ ಜಾಗದಲ್ಲಿ ದೊಡ್ಡ ಆಸ್ಪತ್ರೆಗಳನ್ನು ಮೆಡಿಕಲ್ ಕಾಲೇಜು ಅಥವಾ ಫಿಸಿಯೋಥೆರಪಿ ಕಾಲೇಜು, ನರ್ಸಿಂಗ್ ಕಾಲೇಜು, MD ಮಾಡುವವರಿಗೆ ಆಯುರ್ವೇದಿಕ್ ಕಾಲೇಜು, ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಿಸರದ ಜೊತೆ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲಿ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗಬೇಕು.
ಕರ್ನಾಟಕಕ್ಕೆ ಮಾದರಿಯಾಗಬೇಕು. ಯಾಕಂತ ಹೇಳಿದ್ರೆ ಬನ್ನೂರಲ್ಲಿ ಮಾಡಿದರೆ ಬೆಟ್ಟ ಗುಡ್ಡಗಳ ಪರಿಸರದ ಜೊತೆಯಲ್ಲಿ ಮಾಡುವಂಥ ಒಂದು ಆಸ್ಪತ್ರೆ ಇದ್ದರೆ ಮುಂದಿನ ದಿವಸಗಳಲ್ಲಿ ಅದು ಬನ್ನೂರಲ್ಲೇ ಆಗುವುದು, ಕರ್ನಾಟಕದಲ್ಲಿ ಹೆಸರುವಾಸಿ ಆಗ್ತದೆ. ಇದಕ್ಕೆ ಟೋಟಲ್ ಇವಾಗಲೇ ಇಲಾಖೆಯಿಂದ ಸುಮಾರು 1,000 ಕೋಟಿ ರೂಪಾಯಿಯ ಬಜೆಟನ್ನು ಈಗಲೇ ಅಂದಾಜಿಸಲಾಗಿದೆ. ಟೋಟಲ್ ಎಲ್ಲ ಮಾಡಲಿಕ್ಕೆ 1,000 ಕೋಟಿ ರೂಪಾಯಿಗಳ ಬಜೆಟನ್ನು ಅಂದಾಜಿಸಲಾಗಿದೆ. ಆ ಪ್ರಕಾರ ನಾವು 3 ಬೇಡಿಕೆಯನ್ನು ಇಟ್ಟಿದ್ದೀವಿ. ಒಂದು, ಇರುವಂಥ ಜಾಗದಲ್ಲಿ ಮಾಡೋದಲ್ಲ, ಬನ್ನೂರಲ್ಲಿ 40 ಎಕರೆ ಜಾಗೆಯಲ್ಲಿ ಈ ಆಸ್ಪತ್ರೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು, ನಂಬರ್ 1. ನಂಬರ್ 2, ಇದನ್ನು ಆರೋಗ್ಯ ಇಲಾಖೆಯಲ್ಲಿದ್ದ ಕಡತವನ್ನು ತೆಗೆದು ಇದನ್ನು ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಇದನ್ನು ವರ್ಗಾಯಿಸಬೇಕು. ಯಾಕಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನ್ ಇಲಾಖೆಯ ಮುಖಾಂತರ ಮಾಡಿದರೆ ಮುಂದೆ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಯಾವುದೇ ತೊಂದರೆಗಳು ಇರುವುದಿಲ್ಲ. ಏನೇನು ಸ್ಪೆಸಿಫಿಕೇಷನ್ಗಳು ಬೇಕಾ, ಅದಕ್ಕೆ ಬೇಕಾಗುವಂಥ ಲ್ಯಾಬ್ಗಳು, ಆಪರೇಷನ್ ಥಿಯೇಟ್ರ್ಗಳು, ಕೋಣೆಗಳ ಅಳತೆಗಳು ಕೂಡ ಅದು ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಇರಬೇಕು. ಅದರ ಪ್ರಕಾರ ಅದನ್ನು ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಇದನ್ನು ಕಡತವನ್ನು ವರ್ಗಾಯಿಸಬೇಕು ಅನ್ನೋ ಉಲ್ಲೇಖವನ್ನು ಮಾಡಿದ್ದೀವಿ. ಮತ್ತು 300 ಬೆಡ್ಗಳ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಬೇಡಿಕೆಯನ್ನು ನಾವು ನಮ್ಮ ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದೀವಿ. 27ನೇ ತಾರೀಕಿರಂದು ಅಧಿಕೃತವಾಗಿ ಆದೇಶವು ಕೂಡ ಬಂದಿದೆ. ನಿಮಗೆ ಆದೇಶ ಕಾಪಿಗಳನ್ನು ನಿಮಗೆ ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅಧಿಕೃತ ಆದೇಶ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ಆದೇಶವನ್ನು ಮಾಡಿ ಆರ್ಥಿಕ ಇಲಾಖೆಯ ಮಂಜೂರಾತಿಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ 1.5 ತಿಂಗಳಲ್ಲಿ ಡಿ ಪಿ ಆರ್ ಮಾಡಿ 1.5 ತಿಂಗಳಲ್ಲಿ 2 ತಿಂಗಳ ಒಳಗೆ ಪುತ್ತೂರಿನಲ್ಲಿ 300 ಬೆಡ್ಡಿನ ಆಸ್ಪತ್ರೆಗೆ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ಇದು ನಮ್ಮ ದೊಡ್ಡ ಮಹತ್ವವಾದ ಒಂದು ಯೋಜನೆ. ಇನ್ನು 1000 ವರ್ಷಗಳು ಹೋಗಲಿ, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ತಂದಿರೋದು ಅಶೋಕ್ ರೈ, ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರಿರುವಂಥ ಈ ಸರ್ಕಾರದಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಿದೆ ಅಂತ ನಾವು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಯಾರ್ಯಾರು ಜನರು ಏನೇನು ಹೇಳ್ತಾ ಇದ್ದರು, ನಮಗೆ ಕಾವ್ಯ ಹೇಮನಾಥ್ ಶೆಟ್ಟಿ ಮತ್ತು MS ಮೊಹಮ್ಮದ್ ಬಂದು ಹೇಳ್ತಾ ಇದ್ರು ನಮಗೆ ಅಧಿಕೃತ ಆದೇಶ ಆಗಬೇಕು, ಈ ವರ್ಷದ ಬಜೆಟಿನಲ್ಲೇ ಅದು ಆಗುವಾಗ ಟೆಂಡರ್ ಆಗಬೇಕು, ನಾವು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಬೇಕು. ಆದರೆ ನಾವು ಯಾರು ಎದುರು ಮಾತಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುವಂಥದ್ದು ಆಗ್ತದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು. ಬಹುಶಃ ಇವತ್ತು ಅದಕ್ಕೆಲ್ಲ ಯಾರ ಮನಸ್ಸಿನಲ್ಲಿ ಯಾರೆಲ್ಲ ಗೊಂದಲಗಳಿತ್ತು ಅದಕ್ಕೆಲ್ಲ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾವತ್ತು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು, ಮೆಡಿಕಲ್ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಿದ್ದೇವ, ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಸರ್ಕಾರದ ಆದೇಶವನ್ನು ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರ್ಯಾರು ವಿರೋಧ ಪಕ್ಷದವರು ತಮಾಷೆಗಳನ್ನು ಮಾಡ್ತಾಯಿದ್ರು, ಟೀಕೆಗಳನ್ನು ಮಾಡ್ತಾಯಿದ್ರು, ಯಾವತ್ತು ಮುಖ್ಯಮಂತ್ರಿಯವರು ಪುತ್ತೂರಿಗೆ ಬಂದು ಇಲ್ಲೇ ಮಾಡ್ತೀವಂತ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಂತ ಹೇಳಿದ್ರೆ ಅವರಿಗೆ ಹಿಂದುಗಡೆ ಒಂದು ಸೀಲು ಹೊಡೆದಾಗೆ ಆಗಿದೆ. ಈಗ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ, ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದೆ ಕೂಡ ಅವರು ಸಂತೋಷ ಪಡಬೇಕು. ನಾನು ಹೇಳುವಂಥದ್ದು ವಿರೋಧ ಪಕ್ಷದವರಿಗೆ, ನಿಮ್ಮ ಕಾಲದಲ್ಲಿ ನೀವು ಏನು ಮಾಡಲಿಕ್ಕೆ ಆಗಲಿಲ್ಲ, ಇನ್ನಾದರೂ ಸಂತೋಷ ಪಡಿ. ಇದು ನಿಮಗೂ ಬೇಕು, ನಿಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಎಲ್ಲರಿಗೂ ಬೇಕು. ನೀವು ನಮಗೆ ಒಬ್ಬರಿಗೆ ಅಂತ ಕಾಂಗ್ರೆಸ್ನವರಿಗೆ ಮಾತ್ರ ನಮಗೆ ಎಲ್ರಿಗೂ ಬೇಕಾಗಿರುವಂಥ ಆಸ್ಪತ್ರೆ ಇಷ್ಟು ವರ್ಷದಿಂದ ನೀವು ಆಡಳಿತ ಮಾಡಿ ನಿಮ್ಮ ಕೈಯಿಂದ ಮಾಡಲಿಕ್ಕೆ ಆಗಲಿಲ್ಲ, ನಾವು ಮಾಡಿದ್ದೇವೆ. ಇನ್ನು ನೀವು ಏನಾದರೂ ಮಾತಾಡುವುದನ್ನು, ಟೀಕೆ ಟಿಪ್ಪಣಿ ಮಾಡುವುದನ್ನು ಬಿಟ್ಟುಬಿಡಿ. ನಿಮಗೆ ಕೊಟ್ಟಂಥ ಸಮಯದಲ್ಲಿ ನೀವು ಯಾವುದನ್ನು ಮಾಡದೆ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬೇಡ. ನಾವು ಇವತ್ತು ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ವಿ. ಯಾಕಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಿದ್ದೀವಿ, ಅದಕ್ಕೆ ದೇವರು ಫಲ ಕೊಟ್ಟಿದ್ದಾರೆ. ಇದು ಒಳ್ಳೆಯ ರೀತಿಯಲ್ಲಿ ನಡೆದು ಬರಲಿ. ಮುಂದಿನ ಬಜೆಟಿನಲ್ಲಿ ಮೆಡಿಕಲ್ ಕಾಲೇಜಿಗೂ ಬೇಕಾಗುವಂಥ ಹಣ ಸರ್ಕಾರದಿಂದ ಬರುವಂಥ ವ್ಯವಸ್ಥೆಗಳಾಗ್ತದೆ. DPR ನಲ್ಲಿ ಎಷ್ಟು ಹಣ ಆಗ್ತದೆ ಅದು ಆಗ್ತದೆ. ಮುಂದಿನ ದಿವಸಗಳಲ್ಲಿ 5 ರಿಂದ 10 ವರ್ಷದಲ್ಲಿ ಬನ್ನೂರು ಈ ಗ್ರಾಮ ಏನಿದೆ 40 ಎಕರೆ ಜಾಗ, ಇದು ಮಿನಿ ಮಣಿಪಾಲರಿಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಈಗಲೇ ಎಷ್ಟೋ ಜನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಂದು ಪ್ರೈವೇಟಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ. ಯಾವತ್ತು ಈ ಆದೇಶ ಹೊರಬಿತ್ತ ಒಂದು 5 ನರ್ಸಿಂಗ್ ಕಾಲೇಜಿನವರು ನನ್ನನ್ನು ಭೇಟಿ ಮಾಡಿದ್ದಾರೆ. ಸರ್, ನಮ್ಮ ಖರ್ಚಲ್ಲಿ ನಾವು ನರ್ಸಿಂಗ್ ಕಾಲೇಜ್ ಮಾಡ್ತೀವಿ ಅಂತ. ಒಂದು 4-5 ಜನ ಫಿಸಿಯೋಥೆರಪಿ ಕಾಲೇಜ್ ಮಾಡುವವರು ನಮ್ಮನ್ನು ಭೇಟಿ ಮಾಡಿದ್ದಾರೆ.
ನರ್ಸಿಂಗ್ ಕಾಲೇಜ್ ಮಾಡೋರು ಬೇಕಾದಷ್ಟು ಜಾಗ ಕೊಡಿ ನಾವು ಮಾಡಿಕೊಡ್ತೀವಿ. ಇದರಲ್ಲಿ ಸುಮಾರು ಒಂದು 10-12 ಸಾವಿರ ಜನ ಇವತ್ತು ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ಬೇಕಿರುವಂಥದ್ದು. ಏನಾದರೂ ಉದ್ಯೋಗ ಸೃಷ್ಟಿ ಆಗ್ತದೆ. ಎಲ್ಲ ಹೋಟೆಲ್ಗಳು, ಉದ್ಯಮಗಳು ಇವತ್ತು 1-1.5 ಸಾವಿರ 2 ಸಾವಿರ ಜನ ಇಲ್ಲಿ ಬಂದರೆ, ವಿದ್ಯಾರ್ಥಿಗಳು ಬಂದರೆ ಅದಕ್ಕೆ ಸಬಾರ್ಡಿನೇಟ್ ಏನು ಅಧ್ಯಾಪಕ ವರ್ಗ, ನರ್ಸಿಂಗು, ಫಿಸಿಯೋಥೆರಪಿ, ಬಾಕಿದ್ದು ಟೆಕ್ನಿಕಲ್ ಪೀಪಲು ಇದೆಲ್ಲ ಸೇರುವಾಗ ಸುಮಾರು 6-7 ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸಗಳಾಗ್ತದೆ. ಪುತ್ತೂರಿನ ಚಿತ್ರಣವನ್ನು ಎಷ್ಟೋ ಜನ ಇದಕ್ಕೆ ಮುಂದೆ ಹೇಳಿದ್ದಾರೆ. ಪುತ್ತೂರಿನ ಚಿತ್ರಣವನ್ನು ನಾವು ಬದಲಿಸ್ತೇವೆ ಅನ್ನುವ ಬಂದು ಹೇಳಿ ಹೋದವರು ಅಲ್ಲದೆ ಹೊರತು ಯಾರು ಮಾಡಿದವರಿಲ್ಲ. ನಾವು ಏನು ಹೇಳಿದ್ದೀವ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದನ್ನು ಮುಂದಿನ ದಿವಸಗಳಲ್ಲೂ ಕೂಡ ಆದಷ್ಟು ಬೇಗ 300 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿದ ಮೇಲೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಬಿಲ್ಡಿಂಗ್ ಮಾತ್ರ ಬೇಕಾಗಿರೋದು. ಸರ್ಕಾರಕ್ಕೆ ಆದಾಯ ಕೂಡ ಬರ್ತದೆ, ಫೀಸ್ ಬರ್ತದೆ, ಆದಾಯ ಬರ್ತದೆ. ನಮ್ಮ ಭಾಗದ ಮಕ್ಕಳಿಗೆ ಯಾರು ಡಾಕ್ಟರ್ಸ್ ಆಗ್ತಾರೆ ಅವ್ರಿಗೆ ಹೆಚ್ಚಿನ ಪೂರಕವಾಗಿ ಅವರಿಗೆ ಕಲೀಲಿಕ್ಕೂ ಕೂಡ ಅವಕಾಶ ಆಗ್ತದೆ. ನಮ್ಮ ಬೇಡಿಕೆ ಇನ್ನೊಂದು ಬೇಡಿಕೆ, ಯಾರು ತುಳು ಮಾತಾಡ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಈ ಭಾಗ ತುಳು ಏನು ಮಾತಾಡ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವ ಒಂದು ಬೇಡಿಕೆಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ಸರ್ಕಾರದ ಮುಂದೆ ಇಡ್ತೇವೆ ಅನ್ನುವ ಮಾತನ್ನು ಹೇಳಿ ಅತ್ಯಂತ ಸಂತೋಷದಿಂದ ಪುತ್ತೂರಿಗೆ 300 ಬೆಡ್ಡಿನ 300 ಹಾಸಿಗೆಯ ಆಸ್ಪತ್ರೆ ಮಂಜೂರಾಗಿದೆ. ಬನ್ನೂರಲ್ಲಾಗಿದೆ. ಅದು ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಇಲಾಖೆಯ ಮುಖಾಂತರ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೂರ್ತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗೆ ಸರ್ಕಾರ ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ. 1,000 ಕೋಟಿ ರೂಪಾಯಿಯ ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ. ಈಗ 300 ಬೆಡ್ಡಿನ ಆಸ್ಪತ್ರೆಗೆ ಮತ್ತು ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈಗ ನಾವು ಬರೀ 10 ಎಕರೆ ಜಾಗ ಎಲ್ಲಿಯೂ ಮರ ಕಡಿಯುವಂಥ ಕೆಲಸವನ್ನು ಮಾಡೋದಿಲ್ಲ. ಪರಿಸರದ ಜೊತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬರೀ 10 ಎಕರೆ ಜಾಗದಲ್ಲಿ ಏನು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗೆ ಬೇಕಾಗುವಂಥ ಜಾಗವನ್ನು ಸಿಲೆಕ್ಟ್ ಮಾಡಿ ಅದನ್ನು ಮಾತ್ರ ಕ್ಲಿಯರ್ ಮಾಡಿ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಬೆಟ್ಟ ಗುಡ್ಡ ಇದ್ದರೆ ಅಲ್ಲಲ್ಲೇ ಅದನ್ನು ಮಾಡಿ ಇದಕ್ಕೆ ಬೇಕಾಗುವಂಥ ರಸ್ತೆ, ನೀರು, ಫಿಲ್ಟ್ರೇಷನು ಇದೆಲ್ಲ ಸೇರುವಾಗ ಸುಮಾರು 400ರಿಂದ 450 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಇದನ್ನು ಈ ಆಸ್ಪತ್ರೆಯನ್ನು ಮಾಡುವಂಥ ಕೆಲಸಗಳು ಆಗ್ತದೆ. ಆನಂತರ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸುಮಾರು 200 ಕೋಟಿಯ ವ್ಯವಸ್ಥೆಗಳು ಬೇಕಾಗ್ತದೆ. ಇಕ್ವಿಪ್ಮೆಂಟ್ಸ್ಗೆ ಒಂದು 250 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಒಟ್ಟು ಟೋಟಲ್ ಬಜೆಟ್ 1,000 ಕೋಟಿ ರೂಪಾಯಿಯಲ್ಲಿ ಈ ವ್ಯವಸ್ಥೆಗಳು ಆಗ್ತದೆ. ಬನ್ನೂರು ನಾವು 40 ಎಕರೆ ರಿಸರ್ವ್ ಮಾಡಿದ್ದೀವಲ್ಲ, ಅಲ್ಲಿ 400 ಬೆಡ್ಡಿನ ಆಸ್ಪತ್ರೆ ರಿಕ್ವೈರ್ಮೆಂಟ್ ಇದೆ ಮೆಡಿಕಲ್ ಕೌನ್ಸಿಲ್ ಪ್ರಕಾರ. ಈ ಆಸ್ಪತ್ರೆಯನ್ನು ಓನ್ಲಿ ಗೈನಿಕ್ ಹೆರಿಗೆಯವರಿಗೆ ಮಾತ್ರ ಬಳಸಬೇಕು. ಅಂದರೆ ನೋಡಿ, ಆಸ್ಪತ್ರೆಯಲ್ಲಿ ಹೆರಿಗೆಯ ಪೇಷಂಟು ಬೇರೆಯೇ ಇರ್ತಾರೆ. ಅಂದರೆ ಅವರು ಒಂಥರ ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಇರ್ತದೆ, ಮತ್ತು ಪೇಷಂಟುಗಳಿರೋದು ಬೇರೆ ಇರ್ತದೆ. ಅದರಿಂದ ನಾವು ಇದನ್ನು ಬರೀ ಮಕ್ಕಳಿಗೆ ಹೆರಿಗೆ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ. ಇದನ್ನು ಇಲ್ಲೇ ಉಳಿಸ್ಕೊಳ್ತೀವಿ, ಇದನ್ನೇನು ಬದಲಾವಣೆ ಮಾಡೋದಿಲ್ಲ. ಇನ್ನಷ್ಟು ಅಪ್ಗ್ರೇಡೇಷನ್ ಮಾಡಿ ಇದು ಮಹಿಳೆಯರ ಹೆರಿಗೆಯ ಸೆಕ್ಷನನ್ನು ಮಾಡುವಂಥ ಪ್ಲ್ಯಾನನ್ನು ಇಲ್ಲಿ ಮಾಡ್ತೀವಿ. ಇನ್ನು 15 ದಿವಸದಿಂದ 20 ದಿವಸ ಒಳಗೆ DPR ಆಲ್ಮೋಸ್ಟ್ DPR ಇಸ್ ಡ್ರಾಫ್ಟ್ ಲೈನ್ ಈಸ್ ರೆಡಿ and there 15 to 20 days maximum you have given the time for the prepare the DPR. ಅದಾದ ಕೂಡಲೇ there is no further discussion. ಕ್ಯಾಬಿನೆಟ್ ಬರಬೇಕು, ಅಲ್ಲಿ ಬರಬೇಕು. ಇಟ್ ಈಸ್ ಆಲ್ರೆಡಿ ಆರ್ಡರ್ ಹ್ಯಾಸ್ ಬಿನ್ ಸ್ಯಾಂಕ್ಷನ್ಡ್. ಸೊ ಇನ್ನು ಪುನಃ ಕ್ಯಾಬಿನೆಟ್ ಬರಲಿಕ್ಕೆ 10% ಹೌದು, ಇನ್ನೊಂದು 2 ತಿಂಗಳ ಒಳಗೆ ಇದನ್ನು ಡ್ರಾಫ್ಟ್ ಲೈನ್ DPR ಅಂತ ಹೇಳಿದ್ರೆ ಪೂರ್ತಿ ಮೆಡಿಕಲ್ ಕಾಲೇಜ್ ಇದಕ್ಕೆ ಪೂರ್ತಿಯಾಗಿದೆ. ಮತ್ತು ಡ್ರಾಫ್ಟ್ ಲೈನ್ ಅಂತಂದರೆ ಅಂದಾಜು ಎಸ್ಟಿಮೇಟು. ಈಗ ಸರ್ವೆ ಮಾಡಬೇಕು, 40 ಎಕರೆಯನ್ನು ಸರ್ವೆ ಮಾಡಬೇಕು, ಎಲ್ಲಿ ಕೂಡಿಸ್ತದೆ ಏನು, ಅಲ್ಲಿಗೆ ರಸ್ತೆಗಳ ವ್ಯವಸ್ಥೆ ಮಾಡಬೇಕು, ಅಲ್ಲಿಗೆ ಡ್ರೈನೇಜ್ ಸಿಸ್ಟಮು ಮತ್ತು ನೀರಿನ ವ್ಯವಸ್ಥೆಗಳೆಲ್ಲ ಮಾಡಬೇಕು. ಈಗ ಫೈನಲ್ DPR ಮಾಡಬೇಕು. ಅದಕ್ಕೊಂದು 15ರಿಂದ 20 ದಿವಸ ಬೇಕಾಗ್ತದೆ. ಅಲ್ಲಿ ಬರುವಂಥ ಅಪ್ರೋಚ್ ರೋಡ್ಗಳನ್ನು ಫೈನಲ್ ಮಾಡಬೇಕು. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ಇದನ್ನೊಮ್ಮೆ ಮುಗಿಸಿ. ಇದರಲ್ಲಿ ಇದ್ರೆ ಕೇಳಿ, ಬೆಲೆ ಮೇಲೆ ಹೇಳ್ತೇನೆ. ಒಂಜಿ ಶಿಫ್ಟಿಂಗ್, ಒಂಜಿ ಮೆಡಿಕಲ್ ಎಜುಕೇಷನ್ ಶಿಫ್ಟ್ ಇದು ಶಿಫ್ಟಿಂಗ್ ಇಜ್ಜಿ
ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆ ఉంది కొంచెం 300 ಬೆಡ್ ಒಂದು 300 ಬೆಡ್ ಒಂದು ಮೆಡಿಕಲ್ ಎಜುಕೇಷನ್ ಒಂದು ಜಾಗ ಜಾಗ ಹಾಕಲ್ಲ. ಅವ್ರದ್ದು ಪ್ಲ್ಯಾನ್ ಇಲ್ಲೇ ಇತ್ತು ಮಾಡಬೇಕು ಅಂತ. ಆಗಿದೆಲ್ಲ ಇದರಲ್ಲಿ ಆದೇಶ ಇದೆ. ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಪುತ್ತೂರಿನಲ್ಲಿ 300 ಹಾಸಿಗೆಗಳ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖಾಂತರ ಮೊದಲು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮುಖಾಂತರ ಹೊಸ ಸ್ಥಳದಲ್ಲಿ ನಿರ್ಮಿಸಲು ಆರ್ಥಿಕ ಇಲಾಖೆ ಸಮ್ಮತಿಸಿದೆ. ಹಾಗೂ 2025-26 ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 138-4 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರ್ಗಾಯಿಸುವಂತೆಯೂ ತಿಳಿಸಿದೆ. ಕ್ಲಿಯರ್ ಆನ್ ಅದು DPR ಎಷ್ಟು ಬರ್ತದೆ ಅಷ್ಟು ಸ್ಯಾಂಕ್ಷನ್ ಆಗ್ತದೆ. ಈ ಸಲ ಈಗ ಆ DPRಲ್ಲಿ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಕೇಳ್ತಾರೆ ಅಷ್ಟೇ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. 300 ಬೆಡ್ ಈ ಬಜೆಟಲ್ಲಿ. ಬೆಲೆ ವಿಮೆಗೆ ಏನು ಕೇಳಿದ್ರಿ? ಈಗ 15 ದಿವಸದಲ್ಲಿ ಬರ್ತಾ ಅಂತ ಹೇಳಿ ಅಂದರೆ ಆ್ಯಕ್ಚುಲಿ ಈಗ ಮೊದಲೆಲ್ಲ ಅಕ್ಟೋಬರಲ್ಲಿ ಬರ್ತಾ ಇತ್ತು, ಈಗ ನವಂಬರ್ ಕಳೀತು. ನವಂಬರ್ ಕಳೆದು ಡಿಸೆಂಬರ್ ಬಂದರೂ ಕೂಡ ಇನ್ನೂ 15 ದಿವಸ ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮಾತು ಕೇಳ್ತಾರೆ. ಯಾಕೆ ಆಗಿಲ್ಲ? ನಾನು 15 ದಿವಸದಲ್ಲಿ ಮೊನ್ನೆ ನನಗೆ ಭರವಸೆಯನ್ನು ಕೊಟ್ಟಿದ್ದರು ಅಧಿಕಾರಿಗಳು. ಆನಂತರ ನಾನು ಒಂದು ವಾರ ಇರಲಿಲ್ಲ. ಈಗ ನೀವು ಹೇಳಿದರೆ ನನ್ನ ಗಮನಕ್ಕೆ ಯಾರೂ ತಂದಿಲ್ಲ. ನಿಮ್ಮ ಮುಖಾಂತರ ಈಗ ಗೊತ್ತಾಗಿದೆ. ಈಗ ಒಂದು 5 ನಿಮಿಷದಲ್ಲಿ ಯಾರ್ಯಾರು ಅವ್ರ ಹತ್ರ ಮಾತಾಡಬೇಕು. ನನ್ನ ಪ್ರಕಾರ 80% ಜನರಿಗೆ ಟಾಟಾ AIG ಅವರು ರೆಡಿ ಮಾಡಿದ್ದಾರೆ. 20%ಅಲ್ಲಿ ಏನೋ ಕನ್ಫ್ಯೂಷನ್ ಇದೆ ಅಂತ ಏನೋ ಹೇಳ್ತಾಯಿದ್ರು. ಅಂದರೆ ಜಾಸ್ತಿ ಸಂಖ್ಯೆ ಆಗಿದೆ ಅಂತ ಹೇಳ್ತಾಯಿದ್ರು. ಒಂದು ಅರ್ಧ ಗಂಟೆಯಲ್ಲಿ ಅದನ್ನು ಕ್ಲಾರಿಫೈ ಮಾಡುವಂಥ ಕೆಲಸವನ್ನು ಮಾಡಿ ಹೇಳಿ. ನೋಡಿ, ನಾನು ಮೊನ್ನೆ ಕಳೆದ ಸಲ ನಿಮ್ಮ ಹತ್ರ ಮಾತಾಡುವಾಗ 3 ದಿವಸದಲ್ಲಿ ಕೆಲಸ ಆರಂಭ ಮಾಡಬೇಕು ಅಂತ ನಾನು ನಿರ್ದೇಶನ ಕೊಟ್ಟಿದ್ದೆ. ನಾನು 5 ದಿವಸಗಳ ಬೇರೆ ದೇಶಗಳಿಗೆ ಹೋಗಿದ್ದೆ. ನಿನ್ನೆ ಬರುವಾಗ ಕೂಡ ಕೆಲಸ ಆರಂಭ ಆಗಲಿಲ್ಲ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಆಗಿದೆ, ನಮ್ಮ ನಗರದ ಒಳಗಡೆದು ರಸ್ತೆಗಳಾಗಲಿಲ್ಲ. ನಿನ್ನೆ ಕಮಿಷನರಿಗೆ ಎಲ್ಲ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಈಗಲೇ ಕೆಲಸ ಆರಂಭ ಆಗಿದೆ. ದರ್ಬೆಯಿಂದ ಇವತ್ತು ಸ್ಟಾರ್ಟ್ ಆಗಿದ್ದಾರೆ. ನಮ್ಮ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಬೇಕು. ನೇಷನಲ್ ಹೈವೇ ಇದೇನು ಮಾಡ್ತಾರೆ ಇವರು, ಕೆಲವು ಚಿಕ್ಕ ಚಿಕ್ಕ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಕೊಡೋ ಮುಖಾಂತರ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ಸಲ ನ್ಯಾಷನಲ್ ಹೈವೇ ಕೆಲಸ ಮಾಡುವಂಥ ನಮ್ಮ ಉಪ್ಪಿನಂಗಡಿಯ ರಾಧಾಕೃಷ್ಣ ನಾಯ್ಕ ಅವರಿಗೆ ಕೆಲಸವನ್ನು ವಹಿಸ್ಕೊಟ್ಟಿದ್ದೀವಿ. ನಿನ್ನೆ ಸಾಯಂಕಾಲನೇ ಆರಂಭ ಮಾಡಿದ್ದಾರೆ. ಇವತ್ತು ದರ್ಬೆಯಿಂದ ಮಾಡ್ಕೊಂಡು ಮಾಡ್ತಾರೆ. 3-4 ದಿವಸದಲ್ಲಿ ಕೆಲಸ ಮುಗಿಸ್ತೇನೆ ಅನ್ನೋ ವಿಚಾರವನ್ನು ಇವತ್ತು ಬೆಳಿಗ್ಗೆ ಕೂಡ ಅವ್ರನ್ನ ಕರೆದು ಭೇಟಿ ಮಾಡಿ ಮೀಟಿಂಗನ್ನು ಮಾಡಿದ್ದೀನಿ. 3-4 ದಿವಸದೊಳಗೆ ಎಲ್ಲ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ. ಸರ್ಕಲ್ ಡೆವಲಪ್ಮೆಂಟ್ ಬಗ್ಗೆ ಈಗ ಆಲ್ರೆಡಿ DPR ಮಾಡಿ ಆಗಿದೆ. ಸರ್ಕಾರದ ಅನುಮೋದನೆಗೆ ಕಳಿಸ್ಕೊಟ್ಟಿದ್ದೀವಿ. 2, ಒಂದು ಬೊಲವಾರು ಮತ್ತು ಇನ್ನೊಂದು ಅಲ್ಲ ನಮ್ಮ ದರ್ಬೆ ಸರ್ಕಲ್. ನಾವು ಬೊಲವಾರು ಮತ್ತು ಅಲ್ಲಿ ಮಂಗಳೂರಿಂದ ಎಂಟ್ರಿ ಆಗುವಲ್ಲಿ ಒಂದು ಮಾಡುವಂತ ಇತ್ತು. ಮತ್ತು ಟ್ರಾಫಿಕ್ ಕಂಜೆಷನು ಮತ್ತು PWD ಅವರ ರಿಪೋರ್ಟ್ ಪ್ರಕಾರ ನಾವು ಮಂಗಳೂರಿಂದ ಬರುವಾಗ ಫಸ್ಟ್ ಎಂಟ್ರಿಯಲ್ಲಿ ದೊಡ್ಡ ಸರ್ಕಲ್ ಮಾಡಲಿಕ್ಕೆ ಆಗೋದಿಲ್ಲ. ಬಸ್ ಟರ್ನ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಅಲ್ಲಿ ಸಿಂಪಲ್ ಒಂದು ಸರ್ಕಲ್ ಥರ ಮಾಡಿ ದೊಡ್ಡ ಸರ್ಕಲ್ ಒಂದು ಬೊಲವಾರು ಆಂಜನೇಯದ ಎದುರುಗಡೆ ಒಂದು ದರ್ಬೆ ಸರ್ಕಲಲ್ಲಿ ಮಾಡುವಂತಾಗಿದೆ. 2 ಕಡೆಯದ್ದು DPR ಮಾಡಿ ಈಗ ಸರ್ಕಾರಕ್ಕೆ ಹೋಗಿದೆ. ಅದು ಅನುಮೋದನೆ ಒಂದು ತಿಂಗಳಲ್ಲಿ ಬರ್ತದೆ. ಅರ್ನೋಟೇಟ್ರಲ್ಲಿ ವೈಡನಿಂಗ್ ಮಾತ್ರ, ಅಲ್ಲಿ ಸರ್ಕಲ್ ಮಾಡೋಲ್ಲ. ಅಲ್ಲಿ ವೈಡನಿಂಗ್ ಮಾಡಲಿಕ್ಕೆ ಈಗ ಜನರ ಹತ್ರ ಮಾತುಕತೆ ಮಾಡ್ತಾ ಇದ್ದೀವಿ. ಜನರ ಹತ್ರ ಮಾತುಕತೆ ಮಾಡ್ತಾ ಇದ್ದೀವಿ. ಆ ಎದುರುಗಡೆ ಒಬ್ಬರು ಕೋಲ್ಡ್ ಸ್ಟೋರೇಜ್ ಅಂಗಡಿಯವರು ಇದ್ದಾರೆ. ಅವರು ಒಪ್ಪಿದ್ದಾರೆ ಒಂದು ಹಂತದಲ್ಲಿ. ಅವ್ರದ್ದು ಏನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಕರೆಕ್ಟ್ ಆದರೆ ಅವರು ಜಾಗ ಬಿಟ್ಟು ಕೊಡ್ತೇನೆ ಅನ್ನೋ ವಿಚಾರವನ್ನು ನಮ್ಮ ಕೂಡದ ಅಧ್ಯಕ್ಷರ ಹತ್ರ ಹೇಳಿದ್ದಾರೆ. ನಾನು ಕೂಡ ಅವರನ್ನು ಕರೆದು ಒಂದು ಸುತ್ತೇನು ಸಮಾಲೋಚನೆಯನ್ನು ಮಾಡಿ ಸ್ವಲ್ಪ ವೈಡನಿಂಗ್ ಮಾಡಬೇಕು ಅಂತ, ಅಲ್ಲ APMC ಹೋಗಲ್ಲ, ಸ್ವಲ್ಪ ವೈಡನಿಂಗ್ ಮಾಡಬೇಕು ಅಂತ ಆಲೋಚನೆಗಳಿದೆ. ಅದನ್ನು ಮಾಡ್ತು ಅವರು. ದರ್ಬೆಯಿಂದ ಫುಟ್ಪಾತಲ್ಲಿ ಅಂಗಡಿಗಳನ್ನು ಇಟ್ಟಿದ್ದಾರೆ. ಅದರ ಒಟ್ಟಿಗೆ ಸರ್ ಈಗ ಒಂದು ಹೊಸದಾಗಿ ಒಂದು ಫುಟ್ಪಾತ್ ನಿರ್ಮಾಣ ಮಾಡ್ತಾ ಇದ್ದಾರೆ KSRTC ಇಂದ ಸಿಟಿ ಹಾಸ್ಪಿಟಲ್ನ ನಡುವೆ.
ಅಲ್ಲಿ ಬಹಳ ಕಿರಿದಾದ ರಸ್ತೆ ಮೊದಲಿಗೆ, ಅದರ ಮೇಲೆ ಈಗ 5 ಇಂಚ್ ಸ್ಲ್ಯಾಬ್ ಅನ್ನು ಹಾಕಿಬಿಟ್ಟು ಅಲ್ಲಿ ಎಲ್ಲಾ ವೆಹಿಕಲ್ಗಳಿಗೆ ಕೂಡ ಈ ಜಾಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೆ ಎಲ್ಲ ಉಚಿತದ, ನನ್ನ ವಾಹನಕ್ಕೆ ಎಲ್ಲ ರೈಡ್ ಕೊಡುವಾಗ ಉಚಿತದ ಅಂತ ಹೇಳಿ KSRTC ಬರ್ಲಿಕ್ಕೆ ಕೂಡ ತೊಂದರೆ, ಜನರಿಗೆ ಹೋಗ್ಲಿಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಅದಕ್ಕೆ ಏನು ಕ್ರಮ? ಅಲ್ಲಿಗೆ ಚರಂಡಿ ಮಾಡ್ಲಿಕ್ಕೆ ಅಂತ ಆಕ್ಚುಲಿ ಮಾಡಿದ್ರು, ಚರಂಡಿಯನ್ನ ಸ್ವಲ್ಪ ಸರಿಯಾಗಿ ಮಾಡಿ ಅದರ ಮೇಲೆಗೆ ಕೂಡ ಇದು ಮಾಡಿದ್ರೆ ರಸ್ತೆ ಅಗಲೀಕರಣ ಆಗ್ತಾ ಇತ್ತು. ಇದು ಅಗಲೀಕರಣ ಮಾಡೋದು ಕಿರಿದಾಗಿ ಮಾಡಿ ಫುಟ್ಪಾತ್ ಬೇಕಲ್ಲ? ಫುಟ್ಪಾತ್ ಬೇಕು ಸರ್, ಬಟ್ ಆದ್ರೆ ಅದನ್ನ 2 ವೆಹಿಕಲ್ ಹೋಗ್ಲಿಕ್ಕೆ ಕಷ್ಟವಾಗುವ ರೀತಿಯಲ್ಲಿ ಮಾಡಿ. ಅಲ್ಲಿ ಆ ಫಾರೆಸ್ಟ್ನವ್ರದ್ದೊಂದು ಸೈಡ್ ಇದು ಬಂದಿರೋದೊಂದು ಇದೆ, ಅದರ ಬಗ್ಗೆ ಚರ್ಚೆ ಮಾಡ್ತೀನಿ. ನನಗೆ ಅದರ ಬಗ್ಗೆ ನೀವು ಹೇಳಿ ಗೊತ್ತಾಗಿದೆ, ಅದರ ಬಗ್ಗೆ ನೋಟ್ ಮಾಡ್ಕೊಂಡು. ಇನ್ನೊಂದು, ನೀವು 6 ತಿಂಗಳ ಹಿಂದೆ GL ಮಾಲ್ಗೆ ಹೋದ ಸಂದರ್ಭದಲ್ಲಿ ನೀವು ಅಲ್ಲೊಂದು ಸ್ಲ್ಯಾಬ್ ಕಟ್ ಆಗಿರೋದನ್ನು ನೋಡಿ ನೀವು ಸೂಚನೆಯನ್ನು ಕೊಟ್ಟಿದ್ದೀರಿ ನಗರಸಭೆಗೆ, ತ್ವರಿತವಾಗಿ ಅದನ್ನು ಸರಿ ಮಾಡಬೇಕು ಅಂತ ಹೇಳಿ. ಇವತ್ತಿಗೂ ಅದು ಬ್ಯಾರಿಕೇಡ್ ಹಾಕಿ ಅಲ್ಲಿ ಏನು ಇದೆ ಅದನ್ನು ಸರಿ ಮಾಡುವಂಥ ಕೆಲಸ ಆಗಲಿಲ್ಲ. ಆ್ಯಕ್ಚುಲಿ ಆ ಸ್ಲ್ಯಾಬನ್ನು ಸುಮಾರು 4 ಸಲ ಬದಲಿಸ್ತಾರೆ, ಬಟ್ ಸ್ಲ್ಯಾಬ್ ಮುರಿತಾನೆ ಇದೆ. ಹಾಗಾದ್ರೆ ಅದು ಏನು ನಗರಸಭೆ ಯಾಕೆ ಅಷ್ಟು ಕಳಪೆ ಗುಣಮಟ್ಟವನ್ನು ಮಾಡ್ತಾ ಇದೆ? ಇನ್ನು ಕೂಡ ಅದು ಸ್ಲ್ಯಾಬ್ ಅಲ್ಲಿ ಏನು ಗಟ್ಟಿಯಾಗಿ ಹಾಕಿಲ್ಲ. ಹಾಗಂತೇಳಿ ಅಲ್ಲಿ GL ಮಾಡಿದಂಥ ಸ್ಲ್ಯಾಬ್ ಇವತ್ತಿಗೂ ಮುರಿಲಿಲ್ಲ. ಸ್ಲ್ಯಾಬ್ ಬದಲಾಯಿಸ್ತದಲ್ಲ, ಸ್ಲ್ಯಾಬ್ ಬದಲಿಸ್ತಾರೆ, ಆ ಸ್ಲ್ಯಾಬ್ ಮುರಿತಾ ಇದೆ. ಎಲ್ಲಿವರೆಗೆ ಚರಂಡಿಗೆ ಹಾಕಿದಂಥ ವಾಲೆ ಕಟ್ಟಾಗಿ ಸ್ಲ್ಯಾಬ್ ಅಡಿಗೆ ಹೋಗಿದೆ. ನೋಡಿ ಅದನ್ನು ಟೇಕಪ್ ಮಾಡಿ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ. ಬುಲ್ವಾರಿನಿಂದ ಉಪ್ಪಿನಂಗಡಿವರೆಗೆ ನಾವು ಈಗ ಅಲ್ಲಿ ಒಂದು 2-3 ಮನೆ ಹೊಡೆದು ನಾನು ಹೋಗಿ ಮೊನ್ನೆ ಮಾತಾಡಿದ್ದೀನಿ. ಅಗಲೀಕರಣಕ್ಕಾಗಿ ಜಾಗ ಬಿಟ್ಟು ಕೊಡಬೇಕು ಅಂತ ಕೇಳಿದ್ದೀವಿ. ನಾನು ಮೊನ್ನೆ ಹೋದಾಗ ಅವರೆಲ್ಲ ಬಿಟ್ಟು ಕೊಡ್ತೇನೆ ಅಂತ ಸ್ವಇಚ್ಛೆಯಿಂದ ಅಂದರೆ ಅವರಿಗೆ ಕಾಂಪನ್ಸೇಷನ್ ಕೊಡ್ತದೆ. ಕಾಂಪನ್ಸೇಷನ್ ಬರುವಾಗ ಸ್ವಲ್ಪ ತಡ ಆಗ್ತದೆ, ಅಂದರೆ ಸರ್ಕಾರಿ ಮೌಲ್ಯದ 4 ಪಟ್ಟು ಕೊಡ್ತದೆ. ಅಲ್ಲಿ 2 ಎಕರೆ ಇದ್ದರೆ 2 ಎಕರೆಗೆ ಸೆನ್ಸಿಗೆ 2 ಲಕ್ಷ ಇದ್ದರೆ 8 ಲಕ್ಷ ರೂಪಾಯಿ ಕೊಡ್ತದೆ ಸರ್ಕಾರ. ರೈಲ್ವೆದು ನಾವು ಆಲ್ರೆಡಿ ಅವರಿಗೆ ಸಪ್ರೇಟ್ ಇದು ಮಾಡಿದ್ವಿ. ಈಗ ಅವರೆಲ್ಲ ಒಪ್ಪಿಕೊಂಡಿದ್ದಾರೆ. ಅಲ್ಲಿಂದ ನಮ್ಮ ಕಾಂಟ್ರಾಕ್ಟರ್ ಸ್ವಲ್ಪ ಸ್ಲೋ ಇದ್ದಾರೆ, ಅವರಿಗೂ ಕೂಡ ನಿನ್ನೆ ಮಾತಾಡಿದ್ದೀನಿ. ಆದಷ್ಟು ಬೇಗ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಸ್ವಲ್ಪ ಜನಗಳಿಗೆ ಧೈರ್ಯ ಬರಬೇಕು, ದುಡ್ಡು ಸಿಗ್ತದಾ ಇಲ್ವಾ, ಸಿಗ್ತದಾ ಆಮೇಲೆ ಕೊಡ್ತಾರೆ ಅಂತ ಹೇಳೋದಕ್ಕೆ ಲೆಟ್ರ್ ಬೇಕು ಅಂತ ಕೇಳಿದ್ದಾರೆ ಅವರು. ಸರ್ಕಾರದಿಂದ ಲೆಟ್ರ್ ಕೂಡ ಕೊಡಲಿಕ್ಕೆ ಹೇಳಿದ್ದೀನಿ ಅವರಿಗೆ, ಕೊಟ್ಟು ತೆರವು ಮಾಡುವಂಥ ಕೆಲಸ ಮಾಡ್ತೇವೆ, ಕೊಡ್ತೇವೆ. ಅವ್ರ ಬೇಡಿಕೆ ಅದು ನಿಜವಾಗಿ ಬೇಡಿಕೆ ಅವರು ಕೊಡುವಂಥದ್ದು, ಆ ಬೇಡಿಕೆಯನ್ನು ರೈಟಿಂಗಲ್ಲಿ ಕೊಡುವ ಕೆಲಸವನ್ನು ಮಾಡ್ತೀವಿ. ಆಗ್ತಾಯಿದೆ, ಅಂದರೆ ಮಳೆಗಾಲ ಜಾಸ್ತಿ ಆಯ್ತಲ್ಲ. ಬಹುಗ್ರಾಮ ಕುಡಿಯುವ ನೀರು 1,006 ಕೋಟಿ ರೂಪಾಯಿಯ ಬಹುಗ್ರಾಮ ಕುಡಿಯುವ ನೀರಿದ್ದು 68% ಅಚೀವ್ಮೆಂಟ್ ಕಂಪ್ಲೀಟೆಡ್. 68%. ಈಗ ಇರುವಂಥದ್ದು ಮೇಜರ್ ಏನಂತ ಹೇಳಿದರೆ, ಒಂದು ನ್ಯಾಷನಲ್ ಹೈವೇಯಿಂದ ಪಾಸ್ ಮಾಡುವಂಥದ್ದು, ಇನ್ನೊಂದು ಫಾರೆಸ್ಟ್ಗೆ ನಾವು 53 ಎಕರೆ ಜಾಗ ಫಾರೆಸ್ಟಿಗೆ ಯೂಸ್ ಮಾಡ್ತೀವಿ. ಅವರಿಗೆ 53 ಎಕರೆ ಜಾಗವನ್ನು ನಾವು ಬೇರೆ ಕಡೆ ಕೊಡಬೇಕು. ಈಗಲೇ ಆಲ್ರೆಡಿ ಬಂಟ್ವಾಳದೊಂದು ಜಾಗವನ್ನು ಸಬ್ಮಿಟ್ ಮಾಡಿದ್ದೀವಿ. ಅದಾದ ಕೂಡಲೇ ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ ಫಾರೆಸ್ಟ್ನಲ್ಲಿ ಟ್ಯಾಂಕು ಮತ್ತು ಪೈಪ್ಲೈನ್ ಇಳಿಲಿಕ್ಕೆ. ಅದಾದ ಕೂಡಲೇ ಈ 6 ತಿಂಗಳ ಒಳಗೆ ಗಡುವನ್ನು ಕೊಟ್ಟಿದ್ದೀವಿ ಅವರಿಗೆ. 6 to 8 ಮಂತ್ಸಲ್ಲಿ ಅವರಿಗೆ ಆ್ಯಕ್ಚುಲಿ ಫೆಬ್ರವರಿ ಮಾರ್ಚ್ಗೆ ಮುಗಿಬೇಕಿತ್ತು. ನಮ್ಮ ಸರ್ಕಾರದ ಅಂದರೆ ಫಾರೆಸ್ಟ್ ಜಾಗ ಕೊಡೋದು ನಮ್ಮ ಕೆಲಸ, ಅದು ಆಗೋದು ಸ್ವಲ್ಪ ಡಿಲೇ ಆಗಿದ್ದರಿಂದ ಇನ್ನೂ 6 ತಿಂಗಳು ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಆಲ್ ಕಂಪ್ಲೀಷನ್ ಸ್ಟೇಜಲ್ಲಿ. ಜಲಸಿರಿದು ಆಲ್ಮೋಸ್ಟ್ ಮುಗಿಯಿತು. ಅಲ್ಲ, ಜಲಸಿರಿಯಲ್ಲಿ ನೋಡಿ, ಜಲಸಿರಿಯಲ್ಲಿ ಏನು ಕೆಲಸ ಅಂತ ಹೇಳಿದರೆ, ನಾವು ಹಿಂದಿನ ಸರ್ಕಾರ ಅದು ಮಾಡಿರುವಂಥದ್ದು, ನಾವಲ್ಲ. ಅದು ಯಾವುದೇ ಸರ್ಕಾರ ಮಾಡಲಿ, ನಾವು ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಜಲಸಿರಿಯ ಕೆಲಸ ಏನಂತ ಹೇಳಿದರೆ, ಬೋರ್ವೆಲಿಂದ ಟ್ಯಾಂಕಿಗೆ ಹಾಕಿ ಡಿಸ್ಟ್ರಿಬ್ಯೂಷನ್ ಲೈನ್ ಮಾಡೋದು. ಬಹುಗ್ರಾಮ ಕುಡಿಯೋ ಯೋಜನೆ ಏನಂತ ಹೇಳಿದರೆ, ಆದರೂ ನೀರಿನ ಪರಿಹಾರ ಮಾಡಲಿಕ್ಕೆ ನಮಗೆ ಆಗಲಿಲ್ಲ. ಬಹುಗ್ರಾಮ ಕುಡಿಯುವ ನೀರಿನ ವ್ಯವಸ್ಥೆ ಏನಂತ ಹೇಳಿದರೆ, ಅಲ್ಲಿಂದ ಡ್ಯಾಮಿಂದ ನೀರು ತಂದು ಫಿಲ್ಟ್ರೇಷನ್ ಮಾಡಿ ಜಲಸಿರಿಯವರು ಎಲ್ಲೆಲ್ಲಿ ಟ್ಯಾಂಕ್ ಮಾಡಿದ್ದಾರೆ ಅದಕ್ಕೆ ಇನ್ಪುಟ್ ಕೊಡೋದು. ಡಿಸ್ಟ್ರಿಬ್ಯೂಷನ್ ಲೈನೆಲ್ಲ ಮೊದಲಿದೆ. ಇನ್ನು ಎಲ್ಲೆಲ್ಲಿ ಜಲಸಿರಿಯವರು ನೀರಿನ ವ್ಯವಸ್ಥೆಗೆ ಲೈನ್ ಇರೋದಿಲ್ಲ, ಅದು ಪಂಚಾಯತಿನವರು ಪೈಪ್ಲೈನ್ ಮಾಡಬೇಕು. ಟ್ಯಾಂಕ್ ಮೊದಲೇ ಮಾಡ್ಕೊಳ್ಬೇಕಿತ್ತು. PDOಗಳು ಮತ್ತು ಅಲ್ಲಿನ ಪಂಚಾಯತಿನ ಬಾಡಿ ಏನಿದೆ, ಜಲಸಿರಿಯತ್ತ ಎಷ್ಟು ಟ್ಯಾಂಕ್ ಮಾಡಿದರೂ ಅವ್ರಿಗೆ ಅವಕಾಶ ಇತ್ತು. ಅವರು DPR ಮಾಡುವಾಗ ಸರಿಯಾಗಿ ಮಾಡಿಲ್ಲ, ಕೆಲವು ಕಡೆ ಟ್ಯಾಂಕೇ ಇಲ್ಲ. ಇನ್ನು ಪಂಚಾಯತಿನವರೇ ಟ್ಯಾಂಕ್ ಮಾಡಬೇಕು. ಬಹುಗ್ರಾಮ ಕುಡಿಯುವ ನೀರಲ್ಲಿ ಟ್ಯಾಂಕ್ ಮಾಡಲಿಕ್ಕೆ ಹೋಗೋದಿಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡೋದಿಲ್ಲ. ದೇರ್ ಓನ್ಲಿ ವರ್ಕ್ ಈಸ್ ದೇ ವಿಲ್ ಬ್ರಿಂಗ್ ಫಿಲ್ಟರ್ಡ್ ವಾಟರ್ ಕನೆಕ್ಟ್ ಟು ದ ಎಕ್ಸಿಸ್ಟಿಂಗ್ ಟ್ಯಾಂಕ್ಸ್, ದ್ಯಾಟ್ಸ್ ಆಲ್. ಹಾಂ, ಓ, ನಮ್ಮ ನಗರದಲ್ಲಿ ನೀವು ಹೇಳ್ತಾ ಇರೋದಾ? ನಗರಸಭೆ ನೀವು ಹೇಳ್ತಾ ಇರೋದು.
ಅದು ಜಲಸಿರಿ. ಅದಕ್ಕೆ ಈಗ ಒಂದು ಆಲ್ರೆಡಿ 2-3 ಕೋಟಿ ಇಟ್ಟಿದ್ವಿ. ಈಗ ಮೊನ್ನೆ 48 ಲಕ್ಷ ರೂಪಾಯಿಯಲ್ಲಿ ಒಂದು ಕಡೆ ಸೆಕ್ಟರೆಲ್ಲ ಚೇಂಜ್ ಮಾಡಿ ಆಯಿತು. ಹಂತವಾಗಿ ದುಡ್ಡು ಏನು ರೆವಿನ್ಯೂ ಬರ್ತದೆ ಆಗ ಹೊಸ ಇದನ್ನು ಚೇಂಜ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಗರ ಹೌದು, ಕೋರ್ಟಿಗೆ ಡಿಸೆಂಬರ್ 6ನೇ ತಾರೀಕಿಗಂತ ಇತ್ತು. ಚೀಫ್ ಜಸ್ಟಿಸ್ ಒಂದು ಡೇಟ್ ಕೊಟ್ಟಿದ್ದರು, ಆದರೆ ಬೇರೆ ಎಲ್ಲ ಕನೆಕ್ಟಿವಿಟಿ ಆಗಲಿಲ್ಲ. ಇನ್ನೊಮ್ಮೆ ಚರ್ಚೆ ಮಾಡಿ ನ್ಯಾಯಾಧೀಶರುಗಳಂತ ಚರ್ಚೆ ಮಾಡಿ ಅದನ್ನು ಫಿಕ್ಸ್ ಮಾಡಲಿಕ್ಕೆ ರೆಡಿ ಆಗಿದೆ. ಬಿಲ್ಡಿಂಗ್ ಇಸ್ ರೆಡಿ ಫಾರ್ ದ ಅದು ಮತ್ತು ನಮ್ಮ ಗ್ರೌಂಡಿದ್ದು ಟೆಂಡರ್ ಆಗಿ ರೆಡಿ ಆಗಿದೆ. ನಮ್ಮ ಮುಂಡೂರಲ್ಲಿ ಗ್ರೌಂಡಿಗೆ 9.5 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಆಗಿ DPR ಆಗಿ ಟೆಂಡರಿಗೆ ರೆಡಿ ಆಗಿದೆ. ಅದನ್ನು ಮಾಡುವಂಥ ಕೆಲಸಗಳಾಗ್ತದೆ. ಆನಂತರ RTO ಟ್ರ್ಯಾಕಿದು ಟೆಂಡರ್ ಆಗಿ ಫೈನಲ್ ಆಗಿದೆ. ಆನಂತರ 40 ಕೋಟಿ ರೂಪಾಯಿದು ಕಾರ್ಮಿಕರ ವಸತಿ ಗೃಹ ಏನಿದೆ ಅದು ಟೆಂಡರ್ ಆಗಿ ಫೈನಲ್ ಆಗಿದೆ. ಎಲ್ಲ ಕಾಮಗಾರಿಗಳು ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಇದೆ. 2 ವರ್ಷದಿಂದ ಏನೇನು ನಾವು ಹೊಸ ಯೋಜನೆಗಳನ್ನು ದೊಡ್ಡ ಯೋಜನೆಗಳನ್ನು ತಂದಿದ್ದೇವೆ ಅದು ಆಗಿದೆ. ಬಜತ್ತೂರಲ್ಲಿ 22 ಕೋಟಿ ರೂಪಾಯಿದು ಹಾಸ್ಟೆಲಿದ್ದು ಟೆಂಡರ್ ಫೈನಲ್ ಆಗಿದೆ, ಕಾಂಟ್ರಾಕ್ಟ್ ಫೈನಲ್ ಆಗಿ ಅದು ಕೂಡ ಶಿಲಾನ್ಯಾಸ ಮಾಡಲಿಕ್ಕಿದೆ. ಇಲ್ಲೊಂದು ಹಾಸ್ಟೆಲಿದ್ದು ಮೊನ್ನೆ 7 ಕೋಟಿದು ಮಾಡಿದ್ದೀವಿ. ಎಲ್ಲ ಕಾಮಗಾರಿಗಳು ಒಮ್ಮೆ ಆರಂಭ ಆಗ್ತದೆ. ಆದೇಶಕ್ಕೆ ಹೋಗಿದೆ, ವೆರಿಫೈ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಸಮಿತಿದು. ಆಲ್ರೆಡಿ ಬಂದು DC ಆಫೀಸಿಗೆ ಬಂದಿದೆ. ಒಂದು 6 ಜನದ್ದು ಲೀಸ್ಟ್ ಮಾಡಿದ್ದೀವಿ. ಅವ್ರದ್ದು ಪೊಲೀಸ್ ರಿಪೋರ್ಟ್ ಎಲ್ಲ ವೆರಿಫಿಕೇಷನ್ ಕೆಲಸ ನಡೀತಾ ಇದೆ. ಹಾಂ, ಅಲ್ಲಲ್ಲ ನೋಡಿ, ಬಹುಗ್ರಾಮ ಜಲಸಿರಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮೊದಲು ಅವರು DPR ಮಾಡುವಾಗ ಕೆಲವರೆಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ಕಡೆ ಪೈಪ್ಲೈನ್ ಇಲ್ಲದನ್ನು ತೋರಿಸಲಿಲ್ಲ. ಅವರು ಎಷ್ಟು DPR ಅಲ್ಲಿ ಮಾಡ್ತಾರೆ, DPR ಆಗಿ ಸರಿ ಮಾಡಿದರೆ ಅದರಲ್ಲಿ ಸರಿ ಹೋಗ್ತದೆ. ಕೆಲವು ಗ್ರಾಮಗಳು ಈಗ ಅಭಿವೃದ್ಧಿ ಆಗಿದೆ, ಅಲ್ಲಿ ಮನೆಯೆಲ್ಲ ಬಂದಿದೆ. ಈಗ ಅಲ್ಲಿಗೆಲ್ಲ ಅವರೇ ಇದು ಮಾಡಬೇಕು. ಇನ್ನು ಟ್ಯಾಂಕಿ ಅದಕ್ಕೆಲ್ಲ ಸರ್ಕಾರ ಬೇರೆನೇ ಅನುದಾನಗಳನ್ನು ಕೊಡಬೇಕು. ಇನ್ನು ಈಗ ಬಹುಗ್ರಾಮ ಕೊಡಿ ಇದರಲ್ಲಿ ಟ್ಯಾಂಕಿ ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಬೇಕಾದಷ್ಟು ನೀರನ್ನು ಕೊಡ್ತಾರೆ, ಮತ್ತು ಅಲ್ಲಿಂದ ಹೇಳ್ಕೊಳ್ಳುವಂಥ ಕೆಲಸವನ್ನು ನಾವೇ ಮಾಡ್ತೀವಿ. ಎಲ್ಲ ಎಕ್ಸಿಸ್ಟಿಂಗ್ ಟ್ಯಾಂಕಿಗಳಿಗೆ ಅಲ್ಲಲ್ಲಿ ಸುಮಾರು 36 ದೊಡ್ಡ ಟ್ಯಾಂಕಿಗಳನ್ನು ಮಾಡ್ತಾರೆ. ಎತ್ತರ ಪ್ರದೇಶದಲ್ಲಿ ದೊಡ್ಡ ಟ್ಯಾಂಕ್ 3 ಲಕ್ಷ ಲೀಟ್ರು, 12 ಲಕ್ಷ ಲೀಟ್ರು, 25 ಲಕ್ಷ ಲೀಟ್ರದೆಲ್ಲ ಟ್ಯಾಂಕಿಗಳನ್ನು ಮಾಡ್ತಾರೆ. ಅದರಿಂದ ಫ್ಲೋ ಅಲ್ಲಿಗೆ ಫಿಟ್ ಮಾಡ್ತಾರೆ. ಇನ್ನು ಎಲ್ಲಿಯೂ ಕರೆಂಟ್ ಬಿಲ್ಲು ಕೊಡಲಿಕ್ಕಿಲ್ಲ, ಯಾರು ಪಂಚಾಯತಿನವರು ಪಂಪ್ ರಿಪೇರಿ ಮಾಡಲಿಕ್ಕಿಲ್ಲ. ಬಟ್ ಅದಕ್ಕೆ ದುಡ್ಡು ಕೊಡಬೇಕು, ಮನೆಯಿಂದ ಕಲೆಕ್ಟ್ ಮಾಡಿ ಅವರಿಗೆ ದುಡ್ಡು ಕೊಡುವಂಥ ಕೆಲಸಗಳು ಆಗ್ತದೆ. ಎಸ್, ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.